ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಯನ್ನು ಕುರಿತು ಚರ್ಚೆ ಮಾಡೋಣ. 5 ಅಂಕಕ್ಕೆ ಸಂದರ್ಭದೊಡನೆ ಒಂದು ಪ್ರಶ್ನೆ ಬರುತ್ತೆ, ಎರಡು ಪ್ರಶ್ನೆಗಳಿರುತ್ತೆ. ಹಾಗೆಯೇ ಕ್ವಶನ್ ಆನ್ಸರ್ 5 ಮಾರ್ಕ್ಸ್ಗೆ 2 ಪ್ರಶ್ನೆಗಳಿರುತ್ತೆ. ಸೊ ಅದರಲ್ಲಿ ಸಂದರ್ಭದೊಡನೆ ಯಾವ ರೀತಿ ಬರೀಬೇಕು ಅನ್ನೋ ಪ್ಯಾಟರ್ನ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಮತ್ತು 5 ಮಾರ್ಕ್ಸ್ಗೆ ಕ್ಲೈಮ್ಯಾಕ್ಸ್ ಒಂದು ಪ್ರಶ್ನೆ ಕಂಪಲ್ಸರಿ ಇರುತ್ತೆ. ಆ ಕ್ಲೈಮ್ಯಾಕ್ಸ್ಗೆ ಆನ್ಸರ್ನ ನಾವು ಇಲ್ಲಿ ಹೇಳ್ತೀವಿ. ಸೊ 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ಗೆ ನೀವು ಬರೀಬೇಕಾಗಿರೋ ಉತ್ತರ ಫಸ್ಟು, ಎಲಿಜಾ ಡಿಸಪಿಯರ್ಸ್. ಅದರ ಅರ್ಥ ಎಲಿಜಾ ಮನೆಯಿಂದ ಕಣ್ಮರೆಯಾಗ್ತಾಳೆ. ಪ್ರೊಫೆಸರ್ ಹಿಗ್ಗಿನ್ಸ್ ಈಸ್ ಇನ್ ಪ್ಯಾನಿಕ್. ಆಗ ಪ್ರೊಫೆಸರ್ ಹಿಗ್ಗಿನ್ಸ್ ಇದರಿಂದ ವಿಚಲಿತನಾಗ್ತಾನೆ. ಬಿಕಾಸ್ ಶಿ ಹ್ಯಾಸ್ ಲೆಫ್ಟ್ ಹಿಮ್. ಅವಳು ಅವನನ್ನು ಬಿಟ್ಟು ಹೋಗಿದ್ದಾಳೆ, ಆದ್ದರಿಂದ ಅವನಿಗೆ ಬೇಜಾರಾಗಿ ಅಥವಾ ಒಂದು ರೀತಿಯಾದ ಹುಡುಕಾಟವನ್ನು ಮಾಡ್ತಾನೆ. ದೇ ಆರ್ ಇನ್ ಮಿಸಸ್ ಹಿಗ್ಗಿನ್ಸ್ ಹೋಮ್. ಅವರೀಗ ಮಿಸಸ್ ಹಿಗ್ಗಿನ್ಸ್ ಹೋಮ್ ಅಂದರೆ ಹಿಗ್ಗಿನ್ಸ್ ಪ್ರೊಫೆಸರ್ನ ತಾಯಿಯ ಮನೆಯಲ್ಲಿ ಅವರಿದ್ದಾರೆ. ಮಿಸಸ್ ಹಿಗ್ಗಿನ್ಸ್ ಸ್ಕೋಲ್ಡ್ ಹೀಸ್ ಸನ್ ಫಾರ್ ನಾಟ್ ಟ್ರೀಟಿಂಗ್ ಎಲಿಜಾ ಪ್ರಾಪರ್ಲಿ. ಅವನ ತಾಯಿ ಅವನನ್ನೇ ಬೈತಾಳೆ, ನೀನು ಅವಳನ್ನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ, ಸರಿಯಾಗಿ ನೀನು ಅವಳಿಗೆ ಟ್ರೀಟ್ ಮಾಡಲಿಲ್ಲ, ನೀನು ಸರಿಯಾಗಿ ಅವಳೊಂದಿಗೆ ಮಾತನಾಡಲಿಲ್ಲ, ಅದೇ ಕಾರಣದಿಂದಾಗಿ ಅವಳು ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಅವಳಿಗೆ ತಿಳಿಸ್ತಾಳೆ. ಸೊ ಇದಿಷ್ಟು ಬೇಸಿಕ್ ಆಯಿತು. ಈಗ ರಿಯಲ್ ಕ್ಲೈಮ್ಯಾಕ್ಸ್ ನಾವು ಬರೀಬೇಕಾಗಿರೋದು, ಎಲಿಜಾ ಅಪ್ಸೆಟ್ ಬಿಕಾಸ್ ಆಫ್ 2 ರೀಸನ್. ಎಲಿಜಾ ಏಕೆ ಬೇಜಾರಾಗಿದ್ದಾಳೆ? 2 ಕಾರಣ ಇದೆ. ಸೊ ಮೊದಲನೇ ಕಾರಣ, ಫಸ್ಟ್ ರೀಸನ್, ಶಿ ಈಸ್ ಟು ಟ್ರೀಟ್ ವೆಲ್. ಅವಳು ಒಂದನೇ ಕಾರಣ ಏನಂದರೆ ಸರಿಯಾಗಿ ಅವಳನ್ನು ಈ ಪ್ರೊಫೆಸರ್ ಹಿಗ್ಗಿನ್ಸು ಸರಿಯಾಗಿ ಅವಳನ್ನು ನೋಡಿಕೊಂಡಿಲ್ಲ. ಯಾವಾಗ? ಆಫ್ಟರ್ ಅಚೀವಿಂಗ್ ಹೈ ಕ್ಲಾಸ್ ಡಚಸ್ ಪೊಸಿಷನ್. ಅವನು ಹೇಳಿದ ಹಾಗೇ ಒಂದು ಉನ್ನತ ಮಹಿಳೆಯ ಸ್ಥಾನವನ್ನು ಪಡ್ಕೊಂಡ್ರೂ ಕೂಡ ಅವನು ಅವಳಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಅವಳನ್ನು ಈಗೂ ಕೂಡ ಫ್ಲವರ್ ಗರ್ಲ್ ಅಂತಲೇ ಟ್ರೀಟ್ ಮಾಡ್ತಾ ಇದ್ದಾನೆ. ಅದೇ ಕಾರಣ, ಒಂದನೇ ಕಾರಣ. ಸೆಕೆಂಡ್ ರೀಸನ್, ಶಿ ಈಸ್ ವರಿಡ್ ಅಬೌಟ್ ಹರ್ ಫ್ಯೂಚರ್. ಅವಳಿಗೆ ತನ್ನ ಮುಂದಿನ ಭವಿಷ್ಯ, ಈಗ ಅವನು ಟ್ರೈನಿಂಗ್ ಕಂಪ್ಲೀಟ್ ಆದಂಗೆ, ಅವಳು ಯಾವಾಗ ಡಚಸ್ ಅಂತ ಸಾಬೀತುಪಡಿಸಿದ್ಲು ಆ ಪಾರ್ಟಿಯಲ್ಲಿ, ಸೊ ಆವಾಗ ಅವಳ ಕೆಲಸ ಮುಗೀತು, ಟ್ರೈನಿಂಗ್ ಮುಗೀತು. ಇನ್ನು ಮುಂದಿನ ನನ್ನ ಜೀವನ ಏನು ಅನ್ನೋ 2 ಸಮಸ್ಯೆಗಳು ಒಮ್ಮೆ ಬಂದಾಗ ಅವಳು ಭಯಭೀತರಾಗಿ ಈ ರೀತಿಯಾದ ನ್ಯಾಯವೂ ಬರುತ್ತೆ ಅವ್ರ ನಡುವೆ. ಈಗ ಅವಳೇ ಅದನ್ನು ಬಗೆಹರಿಸ್ಕೋತಾಳೆ. ಟು ಸಾಲ್ವ್ ಹರ್ ಫಸ್ಟ್ ಪ್ರಾಬ್ಲಮ್. ಮೊದಲು ಅವಳು ತನ್ನ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಶಿ ಟ್ರೈ ಟು ಎಕ್ಸ್ಪ್ಲೇನ್ ವಾಟ್ ಶಿ ಡನ್ ಟು ಲರ್ನ್, ಬಟ್ ಹೆನ್ರಿ ಹಿಗ್ಗಿನ್ಸ್ ಡಸಂಟ್ ಲಿಸನ್ಸ್ ಹರ್ ಆ್ಯಂಡ್ ಹರ್ ಟ್ರೀಟ್ ಹರ್ ಲೈಕ್ ಓಲ್ಡ್ ಫ್ಲವರ್ ಗರ್ಲ್. ಮೊದಲನೇ ಪರಿಹಾರಕ್ಕಾಗಿ ಅವಳು ಏನು ಪ್ರಯತ್ನ ಮಾಡ್ತಾಳೆ ಅಂದರೆ, ಪ್ರೊಫೆಸರ್ ಹಿಗ್ಗಿನ್ಸ್ಗೆ ತಾನು ಯಾವ ರೀತಿ ಕಷ್ಟಪಟ್ಟು, ಯಾವ ರೀತಿ ಪ್ರಯತ್ನ ಮಾಡಿ ನಾನು ಇದನ್ನು ಕಲಿತೆ ಮತ್ತು ನಂದು ಶ್ರಮ ಇದೆ ಅಂತ ಅವಳಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ, ಹಾಗೂ ತನ್ನನ್ನು ಒಬ್ಬ ಉನ್ನತ ಮಹಿಳೆ ರೀತಿಯಲ್ಲಿ ನೋಡಲಿ ಅಂತ ಆಸೆ ಪಟ್ಟರು ಕೂಡ ಪ್ರೊಫೆಸರ್ ಹಿಗ್ಗಿನ್ಸ್ ತನ್ನ ಹಳೆ ಚಾಳಿನ ಬಿಡೋದಿಲ್ಲ ಮತ್ತು ಅವಳನ್ನು ಫ್ಲವರ್ ಗರ್ಲ್ ರೀತಿಯೇ ಟ್ರೀಟ್ ಮಾಡ್ತಾನೆ. ಸೊ ಆಗ ಮೊದಲೇದು ಫೇಲ್ ಆಗುತ್ತೆ. ಎರಡನೇ ಸೊಲ್ಯೂಷನ್ ಹೇಗೆ ಮಾಡ್ಕೋತಾಳೆ? ಟು ಸಾಲ್ವ್ ಹರ್ ಸೆಕೆಂಡ್ ಪ್ರಾಬ್ಲಮ್, ಶಿ ಡಿಸೈಡ್ಸ್ ಟು ಗೆಟ್ ಇಂಡಿಪೆಂಡೆನ್ಸ್. ಸೊ ಎರಡನೇದ್ರಲ್ಲಿ ಏನು ನಿರ್ಧಾರ ತೊಗೊತಾಳೆ? ನನಗಿನ್ನು ಸ್ವಾತಂತ್ರ್ಯ ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಶಿ ಡಿಸೈಡ್ಸ್ ಟು ಲಿವ್ ಹೋಮ್. ಅವನ ಮನೆಯನ್ನು ಬಿಟ್ಟು ಹೋಗೋದಾಗಿ ನಿರ್ಧಾರವನ್ನು ತಗೋತಾಳೆ. ಶಿ ಡಿಸೈಡ್ಸ್ ಟು ಮ್ಯಾರಿ ಫ್ರೆಡಿ. ಅವಳು ಫ್ರೆಡಿನ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾಳೆ. ಶಿ ರೆಫ್ಯೂಸ್ ಟು ಮ್ಯಾರಿ ಕೊಲೋನಲ್ ಆ್ಯಂಡ್ ಹೆನ್ರಿ. ಸೊ ಕೊಲೋನಲ್ ಪಿಕ್ರಿಂಗ್ನು ಮತ್ತು ಹೆನ್ರಿನೂ ಮದುವೆ ಆಗೋ ಆಫರ್ಸ್ನ ಅವಳು ರಿಜೆಕ್ಟ್ ಮಾಡ್ತಾಳೆ. ಶಿ ವುಡ್ ಜಾಯಿನ್ ಆ್ಯಸ್ ಅಸಿಸ್ಟೆಂಟ್ ಟು ಪ್ರೊಫೆಸರ್ ನೇಪಲ್. ಪ್ರೊಫೆಸರ್ ನೇಪಲ್ ಕಡೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ಳೋ ಉದ್ದೇಶವನ್ನು ತಿಳಿಸ್ತಾಳೆ. ಶಿ ವುಡ್ ಸ್ಟಾರ್ಟ್ ಫ್ಲವರ್ ಶಾಪ್ ಹರ್ ಸೆಲ್ಫ್. ತನ್ನ ಸ್ವಂತ ಹಣದಿಂದ ಅವಳು ಫ್ಲವರ್ ಶಾಪ್ನ ತೆಗೆಯೋ ನಿರ್ಧಾರವನ್ನು ಮಾಡ್ತಾಳೆ. ಶಿ ವುಡ್ ಪಬ್ಲಿಷ್ ರಿಸರ್ಚ್ ವಾಟ್ ಮೇಡ್ ಆನ್ ಹರ್ ಬೈ ಪ್ರೊಫೆಸರ್ ಹಿಗ್ಗಿನ್ಸ್. ಸೊ ಅವಳಿಂದ ಮೇಲೆ ಮಾಡಿದ ಪ್ರಯೋಗವನ್ನು ಸಕ್ಸಸ್ ಆಗಿದ್ರ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಿಸುವುದಾಗಿ ಹೇಳ್ತಾಳೆ. ಶಿ ವುಡ್ ಯೂಸ್ ಹರ್ ನಾಲೆಜ್ ಟು ಟೀಚ್ ಅದರ್ ಲೈಕ್ ಹರ್. ಸೊ ತನಗಿರುವಂಥ ಈ ನಾಲೆಜ್ನ ಮತ್ತೊಬ್ಬರಿಗೆ ಕಲಿಸೋದಕ್ಕೋಸ್ಕರ ಬಳಸ್ತೀನಿ ಅಂತ ಅವನು ಮುಂದೆ ಹೇಳ್ತಾಳೆ. ಶಿ ವುಡ್ ಲಿವ್ ಹಿಗ್ಗಿನ್ಸ್ ಹೌಸ್. ಮನೆಯನ್ನು ಬಿಟ್ಟು ಹೋಗ್ತಾಳೆ. ಶಿ ರೆಫ್ಯೂಸ್ ಟು ಟೇಕ್ ಫೈನಾನ್ಷಿಯಲ್ ಹೆಲ್ಪ್ ಫ್ರಮ್ ಕೊಲೋನಲ್ ಪಿಕ್ರಿಂಗ್. ಸೊ ಕೊಲೋನಲ್ ಪಿಕ್ರಿಂಗ್ನಿಂದ ಹೆಲ್ಪ್ನ ತಗೊಳ್ಳೋದನ್ನು ಕೂಡ ಅವಳು ತಿರಸ್ಕಾರ ಮಾಡ್ತಾಳೆ. ಶಿ ಡಿಸೈಡ್ಸ್ ಟು ಲಿವ್ ಇಂಡಿಪೆಂಡೆಂಟ್ಲಿ. ಸೊ ಸ್ವತಂತ್ರವಾಗಿ ಬದುಕುವುದನ್ನು ನಿರ್ಧಾರ ತಗೋತಾಳೆ. ಸೊ ಇದು ಕ್ಲೈಮ್ಯಾಕ್ಸ್. ಇದನ್ನು 5 ಮಾರ್ಕ್ಸ್ಗೆ ಒಂದು ಆನ್ಸರ್ ಆಗಿ ನೀವು ಬರೀಬೇಕಾಗುತ್ತೆ. ಸೊ ಕ್ವಶನಲ್ಲಿ ಎಲಿಜಾ ಡೂ ಲಿಟಲ್ ಅನ್ನೋ ಶಬ್ದ ಬಂದಿರುತ್ತೆ. ಆ ಕ್ವಶನ್ಗೆ ಈ ಉತ್ತರವನ್ನು ನೀವು ಬರೀಬೇಕು. 5 ಅಂಕಕ್ಕೆ ಈ ಕೀ ಪಾಯಿಂಟ್ಗಳನ್ನ ನೀವು ಬರೆದ್ರೆ ಪೂರ್ತಿ ಅಂಕಗಳು ನಿಮಗೆ ಸಿಗುತ್ತೆ. ಇನ್ನು ರೆಫರೆನ್ಸ್ ಟು ಕಂಟೆಕ್ಸ್ಟ್ ನೋಡೋಣ. ಸೊ ಅದಕ್ಕೆ ನಾನು ಫಾರ್ಮ್ಯಾಟ್ ರೆಡಿ ಮಾಡಿದ್ದೀನಿ, ಆ ರೀತಿ ನೀವು ಉತ್ತರ ಬರೀಬೇಕಾಗಿರುತ್ತೆ. ಸೊ ಮೊದಲು ಇಂಟ್ರೊಡಕ್ಷನ್. ಎಲ್ಲ ರೆಫರೆನ್ಸ್ ಟು ಕಂಟೆಕ್ಸ್ಟಿಗೆ ಈ ಸೆಂಟೆನ್ಸ್ನ ನೀವು ಬರೀಬಹುದು. ದಿಸ್ ಸ್ಟೇಟ್ಮೆಂಟ್ ಇಸ್ ಟೇಕನ್ ಫ್ರಮ್ ದಿ ಜಾರ್ಜ್ ಬರ್ನಾರ್ಡ್ ಶಾ ಪ್ಲೇ ಪಿಗ್ಮಿಲಿಯನ್. ಸೊ ಇದನ್ನು ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತ ಬರೆಯೋದೇ ಇಂಟ್ರೊಡಕ್ಷನ್. ಸೆಕೆಂಡು, ಸ್ಪೀಕರ್. ಯಾರು ಹೇಳಿದರು? ಸೊ ಕೊಡುವಂಥ ವಾಕ್ಯಗಳು ಹೆಚ್ಚು ಈಕೆ ಏನು ಫ್ಲವರ್ ಗರ್ಲ್ ಹೇಳಿರುವಂಥ ಮಾತುಗಳಲ್ಲೇ ಕೊಟ್ಟಿರ್ತಾರೆ. ಸೊ ಫ್ಲವರ್ ಗರ್ಲ್ ಕ್ಯಾರೆಕ್ಟರು ಬಂತು, ಫ್ಲವರ್ ಗರ್ಲ್ ಮೇಲೆ ಸ್ಟೋರಿ ಇದೆ, ಫ್ಲವರ್ ಗರ್ಲ್ ಮೇಲೆ ಕ್ಲೈಮ್ಯಾಕ್ಸ್ ಬರೀತಾ ಇದ್ದಾರೆ, ಮತ್ತು ಫ್ಲವರ್ ಗರ್ಲ್ ಮೇಲೆ ಪ್ರಶ್ನೆ ಕೇಳೋದು ಬೇಡ ಅಂತವರು ಪ್ರಶ್ನೆನ ಬದಲಾಯಿಸಿದರೆ ಪ್ರೊಫೆಸರ್ ಹಿಗ್ಗಿನ್ಸ್ ಅಥವಾ ಅಲ್ಫರ್ಡ್ ಅಥವಾ
ಮನೆಯಲ್ಲಿದ್ದಂಥ ಹೌಸ್ ಕೀಪರ್, ಸೊ ಅವಳ ಮೇಲೆ ಬರ್ಬೋದು. ಆದ್ದರಿಂದ ನೀವು ಈ 4 ವಾಕ್ಯಗಳನ್ನ ನೆನ್ಪಿಟ್ಟುಕೊಳ್ಳಿ. ಸ್ಪೀಕರ್ ಬರೀಬೇಕು. ನೆಕ್ಸ್ಟ್ ಯಾರು ಹೇಳಿದರು ವಾಕ್ಯವನ್ನು, ಅವ್ರು ಕೊಟ್ಟಂಥ ವಾಕ್ಯವನ್ನು ಯಾರಿಗೆ ಹೇಳಿದರು ಅದನ್ನು ಬರೀಬೇಕು. ದಿಸ್ ಸ್ಟೇಟ್ಮೆಂಟ್ ಈಸ್ ಸ್ಪೋಕನ್ ಬೈ ಎಲಿಜಾ ಡೂಲಿಟಲ್, ಅಥವಾ ದಿಸ್ ಸ್ಟೇಟ್ಮೆಂಟ್ ಈಸ್ ಸ್ಪೋಕನ್ ಬೈ ಪ್ರೊಫೆಸರ್, ಅಥವಾ ದಿಸ್ ಸ್ಟೇಟ್ಮೆಂಟ್ ಈಸ್ ಸ್ಪೋಕನ್ ಬೈ ಹೌಸ್ ಕೀಪರ್, ಅಥವಾ ದಿಸ್ ಸ್ಟೇಟ್ಮೆಂಟ್ ಈಸ್ ಸ್ಪೋಕನ್ ಬೈ ಎಲಿಜಾ ಫಾದರ್ ಆಲ್ಫರ್ಡ್ ಡೂಲಿಟಲ್. ಈ 4 ವಾಕ್ಯಗಳನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಓದಿದಾಗ ಈಸಿ ಇರುತ್ತೆ, ಅರ್ಥ ಆಗುತ್ತೆ, ಮತ್ತು ಅಕ್ಯುರೇಟ್ ಕ್ವಶನ್ಸ್ನ ನಾವು ಮೆಂಬರ್ಶಿಪ್ನಲ್ಲಿ ಹಾಕ್ತೀವಿ. ನಿಮ್ಗೆ ಈಸಿನೇ ಮಾಡ್ತೀವಿ, ಏನು ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೆಫರೆನ್ಸ್ ಟು ಕಂಟೆಕ್ಸ್ಟ್ ನೀವು ಆರಾಮಾಗಿ ಬರಿಬೋದು. ಸೊ ಇವನ್ನ ಚಾಯ್ಸ್ ಇಡ್ತೀನಿ ಅನ್ನೋ ಒಂದು ಉದ್ದೇಶವನ್ನು ತೆಗೆದುಬಿಡಿ. ಯಾಕಂದರೆ 10 ಕ್ವಶನಲ್ಲಿ 2 ಅಷ್ಟೇ ಚಾಯ್ಸ್ ಇದೆ, 8 ಉತ್ತರ ಬರೀಬೇಕು. ಗ್ರಾಮರ್ಸ್ ಅಷ್ಟು ಈಸಿ ಇಲ್ಲ ನೀವು ಅಂದ್ಕೊಂಡಷ್ಟು. ಸೊ ಆದ್ದರಿಂದ ಎಲ್ಲದ ಕಡೆನೂ ಒಂದಿಟ್ಟು ಗಮನ ಕೊಡಲೇಬೇಕು ನೀವು. ಥೀಮ್, ಸೊ 3ನೇದಕ್ಕೆ ಥೀಮ್ ಬರೀಬೇಕಾಗುತ್ತೆ ನೀವು ಉತ್ತರ. ದ ಲೈನ್ ಹೈಲೈಟ್ ದ ಸೆಂಟ್ರಲ್ ಥೀಮ್ ಆಫ್ ದ ಪ್ಲೇ ರಿಗಾರ್ಡಿಂಗ್ ಡ್ಯಾಶ್ ಅಂತ ಕೊಟ್ಟಿದ್ದೀನಿ. ಸೊ ಕ್ಯಾರೆಕ್ಟರ್ ಪಾಯಿಂಟ್ಸು, ಈ ವಾಕ್ಯವನ್ನು ಯಾರು ಹೇಳ್ತಾರೆ ಅವ್ರ ಮೇಲೆ ಒಂದು 4 ರಿಂದ 5 ಅವ್ರ ಕ್ಯಾರೆಕ್ಟರ್ ಲಕ್ಷಣಗಳನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್, ಈಗ ಎಲಿಜಾ ಡೂಲಿಟಲ್ ಹೇಳಿರುವಂಥ ವಾಕ್ಯ ಕೊಟ್ಟಿದ್ರೆ ನೀವು ಮೇಲೆ ಸ್ಪೀಕರ್ನಲ್ಲಿ ಏನು ಬರ್ದಿರ್ತೀರ, ದಿಸ್ ಸ್ಟೇಟ್ಮೆಂಟ್ ಈಸ್ ಸ್ಪೋಕನ್ ಬೈ ಎಲಿಜಾ ಡೂಲಿಟಲ್ ಅಂತ ಬರ್ದಿರ್ತೀರ. ಈಗ ಥೀಮ್ನಲ್ಲಿ ಏನು ಮಾಡಬೇಕು, ಈ ವಾಕ್ಯವನ್ನು ಬರೆದು ದ ಲೈನ್ ಹೈಲೈಟ್ ದ ಸೆಂಟ್ರಲ್ ಥೀಮ್ ಆಫ್ ದ ಪ್ಲೇ ರಿಗಾರ್ಡಿಂಗ್ ಅಂತ ಬರೆದು ಅವಳ ಬಗ್ಗೆ ಒಂದು 5 ಪಾಯಿಂಟು ಕ್ಯಾರೆಕ್ಟರ್ ಓದಿರ್ತಾರಲ್ಲ ಅದ್ರಾಗಿರೋ ಯಾವುದೇ 5 ಪಾಯಿಂಟ್ನ ನೀವು ನೆನಪಾಗಿದ್ದ ಇಲ್ಲಿ ಇಳಿಸಿ. ಸೊ ನೆಕ್ಸ್ಟು ಸಿಚುವೇಶನ್ ಬರೀಬೇಕು. ಯಾವಾಗ ಹೇಳಿದ್ರು ಅಂತೇಳಿ ಅದು ವಾಕ್ಯದ ಮೇಲೆ ಡಿಪೆಂಡ್ ಇರುತ್ತೆ. ದ ಕಾನ್ಫ್ಲಿಕ್ಟ್, ಯಾಕೆ ಅದನ್ನ ಹೇಳಿದ್ರು ಅನ್ನೋ ರೀಸನ್ ಬರೀಬೇಕು. ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೀನಿ ಇಲ್ಲಿ, ಕೊನೆಯಲ್ಲಿ ಏನು ಬರೀಬೇಕಂದ್ರೆ ಆ ವಾಕ್ಯವನ್ನು ಬರ್ಕೊಂಡು ಅದರ ಅರ್ಥವನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಮೀನಿಂಗ್ನ ಬರೀಬೇಕು. ಅವಾಗ ಮಾತ್ರ ನಿಮಗೆ ಪೂರ್ತಿ 5 ಅಂಕಗಳು ಸಿಗುತ್ತೆ. ಸೊ 5 ಪಾಯಿಂಟನ್ನು ನಿಮ್ಗೆ ಕೊಟ್ಟಿದ್ದೀನಿ, ಹೇಗೆ ಬರೀಬೇಕು ಅನ್ನೋ ಮೆಥಡ್ ಇರುತ್ತೆ. ಇದು ನಿಮ್ದು ರೆಫರೆನ್ಸ್ ಟು ಕಂಟೆಕ್ಸ್ಟ್. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವಂಥ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ ನಿಮ್ಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಆಯಿತು ಉಳಿದ ಎಲ್ಲ ಸಬ್ಜೆಕ್ಟ್ಗಳ ಶಾರ್ಟ್ಕಟ್ ಓದುವ ವಿಧಾನ ಹಾಗೂ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ಮತ್ತು ನೋಟ್ಸ್ಗಳನ್ನ ನಾವಲ್ಲಿ ಸಬ್ಮಿಟ್ ಮಾಡ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.